ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ, ಮುಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಅಂತಂದ್ರೆ ಬಿಳಿ ಮುಟ್ಟಾಗಿರುವಂತದಿರ್ಬೋದು ಅಥವಾ ಮುಟ್ಟು ಅಂತಂದ್ರೆ ತಿಂಗಳಿಗೆ ಏನ್ ಮಂತ್ಲಿ ಸೈಕಲ್ ಆಗ್ಬೇಕು ಅದು ಕೆಲವೊಬ್ಬರಿಗೆ ಆಗ್ತಾ ಇರಲ್ಲ. ಇನ್ನು ಕೆಲವೊಬ್ಬರಿಗೆ 15 ಡೇಸ್ ಆಗ್ತಾ ಇರತ್ತೆ. ಇನ್ನೊಂದಿಷ್ಟು ಜನರಿಗೆ ಏನು 3 ಮಂತ್ಸ್ಗೆ 6 ಮಂತ್ಸ್ಗೆ ವರ್ಷ ಆದ್ರೂ ಕೂಡ ಕೆಲವೊಬ್ಬರಿಗೆ ಪೀರಿಯಡ್ಸ್ ಆಗ್ತಾ ಇರೋದಿಲ್ಲ. ಏನು ಗರ್ಭಕೋಶದ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಸಮಸ್ಯೆ ಕಂಡು ಬರ್ಲಿಕ್ಕೆ ಕಾರಣ ಏನು? ಈ ಮುಟ್ಟಿನ ಸಮಸ್ಯೆ ಏನು? ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸುಮಾ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮೊದಲನೇದಾಗಿ ಗರ್ಭಕೋಶದ ಸಮಸ್ಯೆಗಳು ಕಂಡು ಬರ್ತಾ ಇರ್ಲಿಕ್ಕೆ ಕಾರಣ ಏನು? ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ ಸಮಸ್ಯೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ಜಾಸ್ತಿ ಅವರು ತಪಾಸಣೆ ಮಾಡಿಸ್ಕೋತಾ ಇದ್ದಾರೆ. ಏನಕ್ಕೆ ಮಾಡಿಸ್ಕೋತಾ ಇದ್ದಾರೆ ಅಂದರೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ, ಅಂದರೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ. ಈಗ ಯಂಗ್ ಏಜ್ ಅಂದರೆ ಇನ್ನೂ ಹದಿಹರೆಯದ ವಯಸ್ಸದ ಹೆಣ್ಮಕ್ಳಲ್ಲಿ ಹೆಚ್ಚಿನ ಭಾಗ PCOD ಅಥವಾ ಸೋಂಕಿನಿಂದ ಈ ಥರದ್ರಿಂದ ಹೆಚ್ಚಿನ ಭಾಗ ಋತುಸ್ರಾವ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಅದೇ ಏಜ್ ಆಗ್ತಾ ಇತ್ತು 30 ವರ್ಷ 35 ಹಿಂಗೆ ದಾಟಿದವರಿಗೆ ಹಾರ್ಮೋನಲ್ ಹೆಚ್ಚು ಕಡಿಮೆಯಿಂದ ಅಥವಾ ಫೈಬ್ರಾಯ್ಡು ಗರ್ಭಕೋಶದ ಅದರದೇ ಆದ ಕಾರಣಗಳಿಂದ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಗರ್ಭ ಧರಿಸುವ ವಯಸ್ಸಿನಲ್ಲಿ ಅಂದರೆ ಅರೌಂಡ್ 20ರಿಂದ 30 ವರ್ಷದ ವಯಸ್ಸಿನಲ್ಲಿ ಹೆಚ್ಚಿನ ಭಾಗ ಈಗ ಏನಾಗ್ತದೆ ಅಂದರೆ PCOD ಅಥವಾ ಸೋಂಕು ಈ ಕಾಯಿಲೆಗಳಿಂದ ಗರ್ಭಕೋಶದ ತೊಂದರೆಗಳು ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಏನಾಗ್ತದೆ, ಈಗ ಅವರ ಊಟ ತಿಂಡಿ ಮಾಡೋ ವಿಧಾನ, ನ್ಯೂಟ್ರಿಷನಲ್ ಸ್ಟೇಟಸ್ ಇವೆಲ್ಲ ನೋಡಿದರೆ ಹೆಚ್ಚಿನ ಭಾಗ PCOD ತೊಂದರೆಯಿಂದ ಆಗ್ತದೆ. ಅಂದರೆ ಹದಿಹರೆಯದ ಹುಡುಗಿರಲ್ಲಿ ಬೊಜ್ಜುತನ ಜಾಸ್ತಿ, ಈ ಕಾರಣಗಳಿಂದ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಕೆಲವರಿಗೆ ಜಾಸ್ತಿ ಆಗ್ತದೆ. ಮತ್ತು ಒತ್ತಡ, ಡಿಪ್ರೆಷನ್ನು ಅಥವಾ ಮಾನಸಿಕವಾಗಿ ಅಸ್ಥಿರತೆ ಇವೆಲ್ಲದರಿಂದನೂ ಏನಾಗ್ತದೆ, ಅದು ಕೂಡ ಪರಿಣಾಮ ಬೀಳ್ತದೆ ಅದು ತಿಂಗಳ ಹೊರಗಡೆ ಆಗೋದಕ್ಕೆ. ಇವೆಲ್ಲನೂ ಇತ್ತೀಚೆಗೆ ಹೆಚ್ಚು ಕಾಣಿಸ್ಕೋತಾ ಇರೋದ್ರಿಂದ ನಮಗೆ ಬೇರೆ ಬೇರೆ ಕಾರಣಗಳು ಅರಿವಾಗ್ತಾ ಹೋಗ್ತದೆ. ಯಾವ ಕಾರಣಗಳಿಂದ ಜಾಸ್ತಿ ಆಗ್ತದೆ, ಯಾವ ವಯಸ್ಸಿನಲ್ಲಿ ಜಾಸ್ತಿ ಆಗ್ತದೆ, ಯಾವುದು ಪೆರಿಮೆನೋಪಾಸಲ್ ಅಂದರೆ 40 ವರ್ಷ ದಾಟಿದ ಮೇಲೆ ಆಗ್ತದೆ, ಈ ಥರ ಆಗ್ತದೆ. ಮಕ್ಕಳು ಆಗದೇ ಇರಲಿಕ್ಕೆ ಸಮಸ್ಯೆ ಹೆಚ್ಚಿನ ಭಾಗ ಏನಾಗ್ತದೆ, ಈ PCOD ಅಂದರೆ 20ರಿಂದ 30 ವರ್ಷದ ಹೆಣ್ಮಕ್ಳಿಗೆ PCOD ಮತ್ತು ಅಂದರೆ 20 ವರ್ಷದ ಒಳಗೆ ಸೋಂಕು ಅಂದರೆ PID ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತೀವಿ, ಮತ್ತು TB ಇವೆಲ್ಲದರಿಂದನೂ ತಿಂಗಳಾಗೋದು ಹೆಚ್ಚು ಕಡಿಮೆ ಆಗ್ತದೆ. ಮತ್ತು ಗರ್ಭ ಧರಿಸ್ಲಿಕ್ಕೂ ತೊಂದರೆ ಆಗ್ತದೆ. ಅದು ಹೆಚ್ಚಿನ ಭಾಗ ಅಂದರೆ ತಪಾಸಣೆ ಮಾಡಿಸ್ಕೊಂಡು ಇದು ಮಾಡ್ಕೊಳ್ಳೋದು ಒಳ್ಳೆಯದು. ಇತ್ತೀಚಿನ ದಿನಗಳೇನಾಗ್ತಾ ಇದೆ ಅಂದರೆ ಕೆಲವರಿಗೆ ಅರ್ಲಿ ಮೆನೋಪಾಸ್ ಅಂದರೆ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ ಅಂತೀವಿ. 30 ವರ್ಷಕ್ಕೇ ಮುಟ್ಟು ನಿಂತೋಗ್ತದೆ. ಕೆಲವರು ಏನು ಅನ್ಕೋತಾರೆ, ಈಗ ಆಯಿತು ಮದುವೆ ಆಯಿತು ಮಕ್ಕಳಾದ್ಮೇಲೆ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಕೆಲವರು ತುಂಬ ಈಗ ಹೆಂಗಿದೆ ಅಂದರೆ ಎಕ್ಸ್ಟ್ರೀಮ್ಸ್ ಆಫ್ ಇದು ಸ್ಟೇಟಸ್. ಕೆಲವರು 1-2 ದಿನ ಹೆಚ್ಚು ಕಡಿಮೆ ಆದ್ರೂ ಬೇಗ ಹೋಗಿ ಡಾಕ್ಟ್ರಲ್ಲಿ ತೋರಿಸ್ಕೋತಾರೆ. ಇನ್ನು ಕೆಲವರು ಆಗಲಿಲ್ಲ ಅಂದರೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈಗ 30 ವರ್ಷಕ್ಕೇ ಮುಟ್ಟು ಆಗ್ತಾ ಇಲ್ಲ ಅಂದರೆ ಕೆಲವರಿಗೆ ಮುಟ್ಟು ನಿಂತೋಗಿರ್ತದೆ ಹೆಚ್ಚಿನ ಭಾಗ. ಆ ಥರ ಏನಾದರೂ ಇದೆಯಾ? ಆ ಥರ ಕೇಸ್ಗಳು ಈಗ ಹೆಚ್ಚಿಗೆ ಜಾಸ್ತಿ ಬೆಳಕಿಗೆ ಬರ್ತಾ ಇದೆ. ಮೊದಲು ಇರ್ತಿತ್ತು, ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಯಾಕೆಂದರೆ ಅವರು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಅರಿವಾಗ್ತದೆ ಏನಿಂದ ಆಗ್ತಿದೆ. ಹೀಗಾಗಿ ಹಾಗಾಗಿ 22ರಿಂದ 35 ದಿನಗಳ ಒಳಗೆ ಅವ್ರದ್ದು ಋತುಚಕ್ರ ನಡೀತಾ ಇದೆ ಅಂದರೆ ಆ ಸೈಕಲ್ಸ್ ನಡೀತಾ ಇದೆ ಅಂದರೆ ನಾರ್ಮಲ್. 35 ದಿನಗಿನ್ನ ಜಾಸ್ತಿ ಆಗ್ತಾ ಇದೆ ಅಂದರೆ ತೋರಿಸ್ಕೋಬೇಕು. 22 ದಿನದಗಿನ್ನ ಒಳಗಡೆನೇ ಆಗ್ತಾ ಇದ್ದೀವಿ ಅಂದ್ರೂ ತೋರಿಸ್ಕೋಬೇಕು. ಸೊ ಈ ನಾನಾ ಕಾರಣಗಳಿರೋದ್ರಿಂದ ಯಾವ ಕಾರಣಗಳಿರ್ತದೆ ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಹಂಗಿದ್ದಾಗ ತೋರಿಸ್ಕೊಂಡ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಕಿ ಅವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗದೆ ಇರೋಂಗೆ ನೋಡ್ಕೋಬೋದು. ಇನ್ನು ಋತುಚಕ್ರ ಆರಂಭ ಏನಾಗುತ್ತೆ ಅದು ಒಂದಿಷ್ಟು ಸರ್ಟೈನ್ ಏಜಲ್ಲಿ ಆದ್ರೇನೆ ಒಳ್ಳೆಯದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಕ್ರಮ ಅಥವಾ ನಮ್ಮ ಲೈಫ್ ಸ್ಟೈಲ್ ಏನೋ ಗೊತ್ತಿಲ್ಲ, ಆದರೆ ಸುಮಾರು 8ರಿಂದ 9 ವರ್ಷದ ಹುಡುಗರು ಆಗುವಂಥದ್ದು ಅಥವಾ ಒಂದು ಚಿಕ್ಕ ವಯಸ್ಸಿನಲ್ಲಿ 4ನೇ ತರಗತಿ 5ನೇ ತರಗತಿಯಲ್ಲಿ ಓದ್ತಾ ಇರುವ ಮಕ್ಕಳಲ್ಲಿ ಕೂಡ ಹೆಣ್ಣು ಮಕ್ಕಳು ಋತುಚಕ್ರ ಆರಂಭ ಆಗ್ತಾ ಇದೆ. ಏನು ಇದಕ್ಕೆ ಮುಖ್ಯವಾದ ರೀಸನ್ ಏನು? ಈ ರೀತಿ ಆಗೋದ್ರಿಂದ ಅವರ ದೇಹದಲ್ಲಿ ಏನಾದರೂ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ಈ ಇತ್ತೀಚಿನ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ 90-80 ದಶಕಗಳಲ್ಲಿ ಈ ಥರ ಇರಲಿಲ್ಲ. ಆವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿತ್ತು. ಅಂದರೆ ಕೆಲಸಗಳು ಕೈಗೆಲಸ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತಿತ್ತು. ನೀವು ಕಸ ಗುಡಿಸ್ಬೇಕಿತ್ತು, ಪಾತ್ರೆ ಬೆಳಗಬೇಕಿತ್ತು, ನೀರು ತರಬೇಕಿತ್ತು, ಇವೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಿತ್ತು. ಮತ್ತು ಹೆಚ್ಚಿನ ಭಾಗ ಜಂಕ್ ಫುಡ್ ಆಗಲಿ ಅಥವಾ ಎಣ್ಣೆಲಿ ಕರೆದಿದ್ದಾಗಲಿ
ಇಲ್ಲ, ಎಣ್ಣೆಲಿ ಕರೆದ ತಿಂಡಿ ಹಬ್ಬ ಹರಿದಿನಗಳಲ್ಲಿ ಬಿಟ್ಟರೆ ಹೆಚ್ಚಿನ ಭಾಗ ಯಾರೂ ಇದು ಮಾಡ್ತಿರ್ಲಿಲ್ಲ, ತಿಂತಿರಲಿಲ್ಲ. ಈಗ ಹೆಂಗಾಗಿದೆ ಅಂದರೆ ನೀವು ಒಂದು ಆರ್ಡ್ರ್ ಮಾಡಿದ್ರೆ ಅರ್ಧ ಗಂಟೆಗೆ ನೀವು ಕೇಳಿದ್ದು ಬಂದು ಬಾಗಿಲಲ್ಲಿ ಬೀಳ್ತದೆ, ಆ ಥರ ಪರಿಸ್ಥಿತಿ. ಹಂಗಿದ್ದಾಗ ಏನಾಗ್ತದೆ ಅಂದರೆ ಆ ಮಕ್ಕಳು ತಪ್ಪಂತಲ್ಲ, ಆ ಮನೆ ವಾತಾವರಣ ಅವ್ರ ಮನೇಲಿ ಹಾಗೆ ನಡೀತಿರ್ತದೆ. ಸೊ ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈಗ ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಗೆ ವ್ಯಾನಲ್ಲಿ ಹೋಗ್ತಾರೆ, ವ್ಯಾನಲ್ಲಿ ಬರ್ತಾರೆ, ಬಂದು ಹೋಮ್ವರ್ಕ್ ಅದು ಇದು ಮಾಡ್ತಾರೆ, ಹೆಚ್ಚಿನ ಭಾಗ ಟಿ ವಿ ಮುಂದೆ ಮೊಬೈಲ್ ಮುಂದೆ ಕಳೀತಾರೆ. ಹೊರಗಡೆ ಹೋಗಿ ಮಕ್ಕಳು ಆಟ ಆಡೋದೇ ಕಡಿಮೆ. ಆಡಿದ್ರೂ ಯಾವುದೋ ಒಂದೆರಡು ಕ್ಲಾಸ್ ಅಂತ ಹಾಕ್ತಾರೆ, ಅದರಲ್ಲಷ್ಟೇ ಅರ್ಧ ಗಂಟೆ 1 ಗಂಟೆ ಕಾಲಕ್ಕೆ ಸೀಮಿತವಾಗಿಬಿಡ್ತದೆ ಫಿಸಿಕಲ್ ಆ್ಯಕ್ಟಿವಿಟಿ. ಹಾಗಾಗಿ ಏನಾಗ್ತಾ ಇದೆ, ಇದು ನ್ಯೂಟ್ರಿಷನ್ ಒಬೆಸಿಟಿನೂ ಜಾಸ್ತಿ, ಅಂದರೆ ಬೊಜ್ಜುತನ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿಯಾಗಿ ಬೇಗ ದೊಡ್ಡವರಾಗ್ತಾ ಇದ್ದಾರೆ. ಅಂದರೆ ಹಿಂದೆ ಎಲ್ಲ 14-15 ವರ್ಷದ ಮೇಲೆ ಆಗ್ತಾಯಿದ್ರು, 16 ವರ್ಷದ ಮೇಲೆ 14 ವರ್ಷದ ಮೇಲೆ. ಈಗೇನಾಗಿದೆ 8ರಿಂದ 10 ವರ್ಷಕ್ಕೇ ಆಗೋಂಥ ಪರಿಸ್ಥಿತಿ ಬಂದಿದೆ. ಈಗ ಬೇಗ ಈ ಪೀರಿಯಡ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಗರ್ಭಕೋಶಕ್ಕೆ ಬೇಗ ಕೆಲಸ ಸ್ಟಾರ್ಟ್ ಮಾಡ್ದಂಗೆ ಅದು ಆ ಥರ ಸ್ಟಾರ್ಟ್ ಮಾಡೋದು. ಸೊ ಜಾಸ್ತಿ ಹಾರ್ಮೋನಿಗೆ ಎಕ್ಸ್ಪೋಜರ್ ಇರ್ತದೆ ಅದು. ಹಾಗಾಗಿ ಈ ಕ್ಯಾನ್ಸರ್ಗಳು ಬರೋದು ಅಥವಾ ಸೋಂಕುಗಳು ಬರೋದು ಮತ್ತು PCOD ಇವೆಲ್ಲನೂ ಹೆಚ್ಚಿನ ಪ್ರಾಬ್ಲಮ್ಗಳು ಈ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ. ಇನ್ನು ಹೆಚ್ಚಿನ ಜನರಿಗೆ ನೀವು ಆಗಲೇ ಹೇಳಿದಾಗೆ 6 ಮಂತ್ ವರ್ಷಕ್ಕೆ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಆಗುತ್ತೆ ಅಲ್ವಾ ತೊಂದರೆ ಇಲ್ಲ ಅಂತ. ಇನ್ನು ಕೆಲವೊಬ್ರು 25-30 ವರ್ಷ ಆಗಿರುತ್ತೆ, ಮದುವೆ ಆಗಿ ಮಕ್ಕಳು ಕೂಡ ಪಡೆದಿರ್ತೀವಿ, ಹಾಗಾಗಿ ಮುಟ್ಟು ನಿಂತು ಹೋದ್ರೂ ಕೂಡ ಏನೂ ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ಯೋಚನೆಯಲ್ಲಿ ಬದುಕ್ತಾ ಇರ್ತಾರೆ. ಅಂಥವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇಗ ಮುಟ್ಟು ನಿಲ್ಲೋದ್ರಿಂದ ಕೂಡ ಏನಾದರೂ ಸಮಸ್ಯೆ ಆಗಬಹುದಾ, ಹೇಗೆ? ಹೌದು, ಹೆಣ್ಣುಮಗಳು ಮುಟ್ಟ ಆಗ್ತಾ ಇದ್ದಾಳೆ ಅಂದರೆ ಅವಳ ಆರೋಗ್ಯ ಸರಿ ಇದೆ ಅಂತ. ಅಂದರೆ ಹೃದಯದ ಕಾಯಿಲೆಗಳಾಗಲಿ, ಮೂಳೆಗಳ ಸವೆತ ಆಗಲಿ ಅವೆಲ್ಲ ಕಡಿಮೆ. ಮುಟ್ಟು ನಿಂತ ಮೇಲೆ ಅಂದರೆ 45ರಿಂದ 50 ವರ್ಷ ಆದಮೇಲೆ ಮೂಳೆಗಳ ಅಂದರೆ ಈಸ್ಟ್ರೋಜನ್ ಪ್ರಮಾಣ ಕಡಿಮೆ ಇರ್ತದೆ, ಹಾರ್ಮೋನ್ ಕಡಿಮೆ ಇರ್ತದೆ. ಸೊ ಮೂಳೆಗಳೆಲ್ಲ ಸವಲಿಕ್ಕೆ ಇದಾಗ್ತದೆ. ಬೇಗನೆ ಮುಟ್ಟು ನಿಲ್ತು ಅಂದರೆ ಏನಾಗ್ತದೆ, 30-35 ವರ್ಷಕ್ಕೆ ನಿಂತರೆ ಏನಾಗ್ತದೆ, ಈ ಪ್ರಕ್ರಿಯೆಗಳು ಬೇಗ ಸ್ಟಾರ್ಟ್ ಆಗಿಬಿಡ್ತವೆ. ಬೇಗನೆ ಶುರುವಾಗಿ ಮೂಳೆಗಳು ಪೊಳ್ಳಾಗೋದು, ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಹೆಣ್ಮಕ್ಳು 45ರಿಂದ 50 ವರ್ಷ ತನಕ ಮುಟ್ಟಾದರೆ ಅದು ಪ್ರಕೃತಿ ನಿಯಮ, ಅದು ನಾರ್ಮಲ್. ನೀವು ಬೇಗ ನಿಂತೋಗ್ತಾ ಇದೆ ಅಂದರೆ ಬೇರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅದನ್ನು ತಪಾಸಣೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.